ನಮಸ್ತೆ ಕರ್ನಾಟಕ. ಎಲ್ಲ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ನಂಬಿದ್ದೀನಿ. ಹಾಗೆ ತಾಯಿ ಮಂಚಾಲಮ್ಮನನ್ನು, ಮಾರಿಕಾಂಬೆಯನ್ನು, ನಮ್ಮ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವತ್ತು ನಾನು ತಂದಿರುವಂಥ ವಿಷಯ ನನಗೆ ಆಶ್ಚರ್ಯ ಆಗಿದೆ. ಯಾಕಂದರೆ ನಾನು ಹೇಳ್ತಾ ಇರುವಂಥ ಈ ಮಂತ್ರದಲ್ಲಿ ಇಷ್ಟು ಶಕ್ತಿ ಇದೆಯಾ ಇದು ನಿಜವಾಗಿ ಗೊತ್ತಿಲ್ಲ ನಮಗೆ. ಯಾಕಂದರೆ ನಾವು ಈಗಾಗಲೇ ಒಂದು 48 ದಿನದ ಪೂಜೆಯನ್ನು ಮಾಡ್ತಾಯಿದ್ದೀವಿ. ನಾವು ಅದನ್ನು ಉಪದೇಶ ತಗೊಂಡು ಮಾಡ್ತಾಯಿದ್ದೀವಿ. ಆ ಪೂಜೆಯಲ್ಲಿ ಏನಿದೆ, ಇದೊಂದು ಮಂತ್ರ ಇದೆ. ಹಾಗಾಗಿ ನಾವು ಹೀಗೆ ಹೇಳ್ತಾ ಹೋಗ್ತಾ ಇದ್ದೀವಲ್ವ, ಆ ಪೂಜೆಯಲ್ಲಿ ಅದನ್ನು ಸಹಿತ ಹಾಗೆ ಹೇಳ್ತಾ ಹೋಗ್ತಿದ್ದೇವೆ. ಬಿಟ್ಟರೆ ಆ ಮಂತ್ರಕ್ಕೆ ಇಷ್ಟು ಶಕ್ತಿ ಇದೆ ಅನ್ನೋದನ್ನು ನನಗೆ ಖಂಡಿತವಾಗಿಯೂ ಗೊತ್ತಿರಲಿಲ್ಲ. ಯಾಕಂದರೆ ರಾಯರ ಮೃತ್ತಿಕಾ ಪ್ರಸಾದಕ್ಕೆ ಎಷ್ಟು ಶಕ್ತಿ ಇದೆಯೋ ಅಷ್ಟೇ ಶಕ್ತಿ ಈ ಮಂತ್ರಕ್ಕಿದೆ ಅಂತ ಗೊತ್ತಾಗಿರೋದು ಆಮೇಲೆ. 9 ಬಾರಿ ಈ ಪೂಜೆಯಲ್ಲಿ ಈ ನಾಮಸ್ಮರಣೆಯನ್ನು ಮಾಡಿ ಅಂದಿದ್ದಾರೆ. ಮಾಡ್ತಾ ಇದ್ದೀವಿ ನಾವು ಅಷ್ಟೇ. ಆದರೆ ಅದರ ಒಳಾರ್ಥ ಗೊತ್ತಿಲ್ಲ. ಅದು ಯಾರಿಂದ ಆ ಒಂದು ಮಂತ್ರ ಉದ್ಭವವಾಯಿತು ಅನ್ನೋದು ಸಹಿತ ಗೊತ್ತಿಲ್ಲ. ಯಾರು ಕೊಟ್ಟಿದ್ದಾರೆ ಹೇಳ್ತಾ ಇದ್ದೀವಿ ಅಷ್ಟೇ, ಅಷ್ಟು ಬಿಟ್ಟರಿಲ್ಲ. ಆದರೆ ಇದಕ್ಕೆ ಅಷ್ಟು ಶಕ್ತಿ ಇದೆ ಅಂತ ಗೊತ್ತಾಗಿದ್ದು ಮೊನ್ನೆ ನನ್ನ ಫ್ರೆಂಡು ನನಗೆ ಫೋನ್ ಮಾಡಿ ಹೇಳಿದ ಮೇಲೆ. ನಾವು ಮಾಡ್ತಾ ಇರೋ ಪೂಜೆಯಲ್ಲಿ ಇರುವಂಥ ಇದಿಷ್ಟು ಮಂತ್ರ, ಈ ಮಂತ್ರ ಅಷ್ಟು ಮನಸ್ಸಿಗೆ ಶಾಂತಿ ಕೊಡುತ್ತೆ. ಜೊತೆಗೆ ಇದನ್ನು ಅಳವಡಿಸ್ಕೊಂಡ್ರೆ ನೋಡಿ, ಎಲ್ಲ ವಿಷಯದಲ್ಲಿ ಯಾವುದೇ ಸಮಸ್ಯೆ ಇರಲಿ, ಯಾವುದೇ ಆರೋಗ್ಯ ಸಮಸ್ಯೆ ಇರಲಿ, ಏನೇ ಇದ್ದರೂ ಸಹಿತ ನಿವಾರಣೆ ಆಗುತ್ತಂತೆ ಅಂತ ಅಂದರು. ಹೌದಾ ಅಂತ ಕೇಳಿದಾಗ ನನಗೆ ಆಶ್ಚರ್ಯ ಆಗಾಯಿತು. ನಾನು ಆವಾಗ ಹೇಳ್ತೀನಿ, ಈ ಮಂತ್ರವನ್ನು ನಾವು ಹೇಳ್ತಾ ಇದ್ದೀವಿ, ಆದರೆ ಆ ಮಂತ್ರದ ಹುಟ್ಟು ಎಲ್ಲಿಂದ, ಆ ಮಂತ್ರಕ್ಕೆ ಎಷ್ಟು ಶಕ್ತಿ ಇದೆ ಅಂತ ನಮ್ಗೆ ಗೊತ್ತಿಲ್ಲ ಅಲ್ವಾ ಅಂದಾಗ, ನಿಜ ಅದು ಗೊತ್ತಿಲ್ಲ ನಮಗೆ. ಹಾಗಾದರೆ ಈ ಮಂತ್ರವನ್ನು ಸೃಷ್ಟಿ ಮಾಡಿದವರು ವರದಳ್ಳಿಯ ಶ್ರೀಧರ ಸ್ವಾಮಿಗಳ ಈ ಮಂತ್ರ ಬಹುಶಃ ರಾಯರ ಮೃತ್ತಿಕಾ ಪ್ರಸಾದವನ್ನು ನೀರಿಗೆ ಹಾಕಿ ಕೈಯನ್ನು ಮುಚ್ಚಿ ರಾಯರ ನಾಮಸ್ಮರಣೆಯನ್ನು ಮಾಡಿ ಆಗ ನಾವು ಅದನ್ನು ದೇಹಕ್ಕೆ ತಗೋತೀವಿ, ತೀರ್ಥ ರೂಪದಲ್ಲಿ ನಾವು ತಗೋತೀವಿ. ಹಾಗೆ ಈ ಮಂತ್ರಕ್ಕೂ ಅಷ್ಟೇ ಶಕ್ತಿ ಇದೆ ಅಂದಾಗ ನನಗೆ ಆಶ್ಚರ್ಯ ಆಗಿರೋದು. ಆರೋಗ್ಯ ಸರಿ ಇಲ್ಲದೇ ಇರುವಂಥ ವ್ಯಕ್ತಿ ಅಥವಾ ಇನ್ಯಾವುದೇ ರೀತಿಯ ಸಮಸ್ಯೆ ಬಂದಿರುವಂತಹ ಸಂದರ್ಭದಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನು ತಗೊಂಡು, ಪಾತ್ರೆ ಅಂದರೆ ಗೊತ್ತಾಗಿರುತ್ತೆ ನಿಮ್ಗೆ, ಇದಕ್ಕೆಲ್ಲ ಯಾವ ಪಾತ್ರೆ ಉಪಯೋಗಿಸ್ತಾರಂತ, ಹಿತ್ತಾಳೆ ಅಥವಾ ತಾಮ್ರ ಅಥವಾ ಬೆಳ್ಳಿ ಪಾತ್ರೆಗಳನ್ನು ಉಪಯೋಗಿಸ್ತಾರೆ ಅನ್ನೋದು ನಿಮಗೆ ಗೊತ್ತು. ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ತುಳಸಿ ದಳವನ್ನು ಹಾಕಿ ಕೈಯನ್ನು ಮುಚ್ಚಿ ಈ ಮಂತ್ರವನ್ನು ಪಠಿಸಿ ತೀರ್ಥವನ್ನು ಸೇವನೆ ಮಾಡುವುದರಿಂದ ಆರೋಗ್ಯ ಸುಧಾರಣೆ ಆಗುತ್ತೆ, ನಿಮಗೆ ಬಂದಿರುವಂಥ ಸಮಸ್ಯೆ ದೂರ ಆಗುತ್ತೆ ಅಂತ. ಹಾಗಾದರೆ ಅದು ಯಾವ ಮಂತ್ರ ಅಂತ ಹೇಳ್ತೀನಿ. ತುಂಬ ಜನರಿಗೆ ಗೊತ್ತಿರ್ಬೋದು. ಈ ಮಂತ್ರವನ್ನು ನೀವು ಅಳವಡಿಸ್ಕೊಳ್ಳಿ ಸಾಧ್ಯ ಆದರೆ. ನಾನು ಯಾಕೆ ಸಾಧ್ಯ ಆದರೆ ಅಂತ ಹೇಳ್ತೀನಿ ಅಂದರೆ, ಏನಪ್ಪ ಇವರೊಂದು ಮಂತ್ರ ಹೇಳ್ತಾರೆ, ಮೊನ್ನೆ ಒಂದು ಕೊಟ್ಟಿದ್ದಾರೆ, ನಿನ್ನೆ ಒಂದು ಕೊಟ್ಟಿದ್ದಾರೆ, ಯಾವುದಪ್ಪ ನಾವು ಹೇಳ್ಕೊಳೋದು, ಯಾವುದ್ರಲ್ಲಿ ನಾವು ಉದ್ಧಾರ ಆಗ್ತೀವಿ? ಇದೇಳ್ರು ಉದ್ಧಾರ ಆಗ್ತೀವಾ, ಅದೇಳ್ರು ಉದ್ಧಾರ ಆಗ್ತೀವಾ? ಈ ಎಲ್ಲ ಯೋಚನೆಗಳು ಮನುಷ್ಯನ ಬುದ್ಧಿಯಲ್ಲಿ ಬರುತ್ತೆ. ಒಂದು ಸಲ ಏನು ಅಂದ್ಕೋತಾರೆ, ಯಾವುದು ಬೇಡ, ಯಾವುದಾದ್ರು ಒಂದು ನಮ್ಮ ಕುಲದೇವರನ್ನು ನಂಬ್ಕೊಂಡಿರೋಣ, ಇಲ್ಲ ನಮ್ಮ ಇಷ್ಟ ದೇವರನ್ನು ನಂಬ್ಕೊಂಡಿರೋಣ, ಹೀಗನ್ಸುತ್ತೆ. ಆದರೆ ಸಮಸ್ಯೆಗಳ ಸುಳಿಯಲ್ಲಿ ಸಿಕ್ಕಾಕ್ಕೊಂಡು ಬಿದ್ದವರು ಮಾತ್ರ ಹಾಗಲ್ಲ. ಏನು ಮಾಡ್ತಾರೆ ಅಂದರೆ, ಅಯ್ಯೋ ದೇವರೇ, ಇದೊಂದು 108 ಸಲ ಹೇಳೋದ್ರಿಂದ ಮನಸ್ಸಿಗೆ ನೆಮ್ಮದಿ ಬರುತ್ತೆ, ರಾಯರನ್ನು ಸ್ಮರಣೆ ಮಾಡುವುದರಿಂದ ರಾಯರೇ ಬಂದು ನಿಲ್ತಾರೆ, ಈ ಮಂತ್ರವನ್ನು ಲಲಿತಾ ಸಹಸ್ರನಾಮವನ್ನು ಓದುವುದರಿಂದ ಆ ತಾಯಿಯ ಕೃಪಾಕಟಾಕ್ಷ ಆಗುತ್ತೆ. ಏನೆಲ್ಲ ನಾವು ಅಂದ್ಕೋತೀವಿ, ಇದು ಸಮಸ್ಯೆ ಬಂದವ್ರಿಗೆ ಮಾತ್ರ ಗೊತ್ತಾಗುತ್ತೆ, ಸಮಸ್ಯೆ ಬರದೇ ಇದ್ದವ್ರಿಗೆ ಗೊತ್ತಾಗಲ್ಲ. ಹಾಗಾಗಿ ನಿಮಗೆ ಆ ರೀತಿಯ ಸಮಸ್ಯೆ ಇದೆ ಬೇಕು ಅಂತ ಅನಿಸಿದರೆ, ಸಾಧ್ಯ ಆದರೆ ನೀವು ದೇವರ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಸಮಸ್ಯೆಗಳು ಬಂದಾಗ, ಜೊತೆಗೆ ಆರೋಗ್ಯ ಸರಿ ಇಲ್ಲದೇ ಇದ್ದಾಗ ನೋಡಿ, ಒಂದು ಸ್ವಲ್ಪ ನಾವು ನೋಡೋಕ್ಕೇನು ಪರೀಕ್ಷೆ ಮಾಡೋದಂತ ಅಲ್ಲ. ದಯವಿಟ್ಟು ನಾವು ಇದನ್ನೆಲ್ಲ ಪರೀಕ್ಷೆ ಮಾಡೋಕ್ಕಂತೂ ಖಂಡಿತ ಆಗಲ್ಲ. ದಯವಿಟ್ಟು ಸಾಧ್ಯ ಆದರೆ ಇದನ್ನು ಸಹಿತ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಹಾಗಾದರೆ ಆ ಮಂತ್ರ ಯಾವುದು ಅಂತ ಹೇಳ್ತೀನಿ. ಓಂ ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಇಲ್ಲೇ ಇದೆ ಶ್ರೀಧರ ಅಂತ. ಆದರೆ ನಾವು ಶ್ರೀಧರ ಸ್ವಾಮಿಗಳದಂತ ಯಾವತ್ತೂ ಅಂದುಕೊಂಡೇ ಇರಲಿಲ್ಲ. ಹಾಗಾಗಿ ನಾವು ದಿನ ಹೇಳ್ತಾ ಇದ್ದೀವಿ, ನಮಗೀಗ 48 ದಿನ ಮುಗಿದಿದೆ,
ಆ ಪೂಜೆದು ದಿನಕ್ಕೆ ಒಂದು ಬಾರಿ ಹೇಳಿ ಅಂದಾಗ ದಿನಕ್ಕೆ ಒಂದು ಬಾರಿಯನ್ನು ಹೇಳ್ತಾ ಇದ್ದೀವಿ. ಸಾಧ್ಯ ಆದರೆ ಬೇಕು ಅಂದರೆ ಏನಾದರೂ ಒಂದು ಸಮಸ್ಯೆಗಳು ಬಂದಾಗ ನೋಡಿ, ಪರೀಕ್ಷೆ ಅಂತ ನಾನು ಹೇಳ್ತಾ ಇಲ್ಲ, ದಯವಿಟ್ಟು ನಮ್ಮ ಕುಲದೇವರು ನಮ್ಮ ಇಷ್ಟ ದೇವರು ರಾಯರನ್ನು ಸ್ಮರಣೆ ಮಾಡಿ ಇದೊಂದು ಮಂತ್ರವನ್ನು ಪಠನೆ ಮಾಡಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಸಾಧ್ಯವಾದರೆ ಖಂಡಿತವಾಗಿ ಅಳವಡಿಸ್ಕೊಡಿ ಅಂತ ಹೇಳ್ತಾ ಇದ್ದೀನಿ. ಜೊತೆಗೆ ಇನ್ನೊಂದು ವಿಷಯ, ಮೊನ್ನೆ ಮಾಡಿದಂಥ ಒಂದು ವಿಡಿಯೋ ನಾನು ಬಲ್ಪ್ ಹಾಕುವಂಥದ್ದು ಆಗ್ನೇಯದಲ್ಲಿ, ಆಗ್ನೇಯ ಅಂದರೆ ಆಗ್ನೇಯ ಮೂಲೆನೇ ಅಂತ ನೋಡೋಕ್ಕೆ ಹೋಗಬೇಡಿ, ಆಗ್ನೇಯದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಸರಿದ್ರು ಆಗುತ್ತೆ, ಏನೂ ತೊಂದರೆ ಇಲ್ಲ. ಜೊತೆಗೆ ನೈಋತ್ಯದಲ್ಲಿ ನಾನು ಹಳದಿ ಕಲರ್ ಬಲ್ಪ್ ಹಾಕಿ ಅಂತ ಹೇಳಿದ್ದೆ. ಆಮೇಲೆ ಈಶಾನ್ಯ ಮತ್ತು ವಾಯುವ್ಯದಲ್ಲಿ ಹೇಳಲಿಕ್ಕೆ ನಾನು ಮರ್ತಿದ್ದೆ. ಯಾಕಂದರೆ ನನಗೆ ಹೇಗೆ ಗೊತ್ತಾಯಿತು ಅಂದರೆ, ನನಗೆ ಯಾರು ಹೇಳ್ಕೊಟ್ಟಿದ್ದಾರೆ ಅದನ್ನು ಅವರು ನೋಡಿದ್ದಾರೆ ವಿಡಿಯೋನ, ನೋಡಿದಾಗ ಅವ್ರಿಗೆ ಗೊತ್ತಾಗಿದೆ ಏನು ಇವರು ಇದು ಎರಡು ಮರ್ತು ಬಿಟ್ಟಿದ್ದಾರಲ್ಲ ಅಂತ. ಮರ್ತಿದ್ದೀನಿ, ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಆದರೆ ವಿಡಿಯೋನ ಮಾಡ್ತಾ ಮಾಡ್ತಾ ಹೋದಾಗ ನೆನಪಾಗಿದೆ ನನಗೆ. ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ, ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಬ್ಲೂ ಕಲರ್, ನೀಲಿ ಕಲರ್ ಬಲ್ಪನ್ನು ಹಾಕಿ, ನೀಲಿ ಕಲ್ಲರನ್ನು, ಅಚ್ಚು ನೀಲಿ ಅಲ್ಲ, ಸ್ಕೈ ಬ್ಲೂ ಅಂತೀವಲ್ಲ ಅದನ್ನು ಹಾಕಿ. ಆಮೇಲೆ ವಾಯುವ್ಯದಲ್ಲಂತೂ ಬಿಡಿ, ಯಾಕಂದರೆ ಬಿಳಿ ಲೈಟ್ ಆಗಾಗಲೇ ಹಾಕಿರ್ತೀವಿ ನಾವು, ಅದರ ಅಗತ್ಯ ಇಲ್ಲ, ಅದೊಂದು ಹಾಕಿದರೆ ಸಾಕು. ಇಷ್ಟನ್ನು ಖಂಡಿತವಾಗಿ ಮಾಡಿ, ಯಾಕಂದರೆ ಅವರು ಎಚ್ಚರಿಸಿದ್ದಾರೆ, ವಿಡಿಯೋ ಮಾಡಲೇಬೇಕು ಅಂತ ಅಂದಿದ್ದಾರೆ. ಹಾಗಾಗಿ ಮಾಡಲೇಬೇಕು ನಾನು, ಯಾಕಂದರೆ ಎರಡು ಮಾತ್ರ ಹೇಳಿದ್ದೀನಿ ಅಂದಮೇಲೆ ಇನ್ನೆರಡು ಹೇಳಲೇಬೇಕಲ್ವ. ಹಾಗಾಗಿ ಇದರ ಜೊತೆಗೆ ನಾನು ಈ ವಿಡಿಯೋನ ಮಾಡಿದ್ದೀನಿ. ಎಲ್ಲರೂ ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು.